ಇದೆಯಾ? ಎಲ್ಲಿದೆ ನೀನು? ನಾ ಇಲ್ಲಿ ಚದಮಲ್ಲಿದ್ದೀನಿ. ಚದಮ್ ಗೇಟ್ ಹತ್ರ ಇದೆಯಾ? ರೈಟ್ ಸೈಡ್ಗೆ ಬರ್ಬೇಕಾ ಲೆಫ್ಟ್ ಸೈಡ್ ಬರ್ಬೇಕಾ? ರೈಲ್ವೆ ಸ್ಟೇಷನ್ ಹತ್ರ ಇರು, ಬರ್ತೀನಿ ಒಂದು 10 ನಿಮಿಷ. ನಾನು ಪುಷ್ಪ ಬಂದಿದ್ದೀನಿ. ರೈಲ್ವೆ ಸ್ಟೇಷನ್ ಹತ್ರನಾ? ಸರಿ, ಓಕೆ. ಇದೇ ರೈಲ್ವೆ ಗೇಟ್ ಹತ್ರ ಅಲ್ಲ ತಾನು ಇರೋದು ನೀನೀಗ? ಇನ್ನು ಈ ಕಡೆ ಇದ್ದೀನಿ. ಸರಿ, ಬರ್ತೀನಿ ತಗ. ಅಲ್ಲಿ ರೈಲ್ವೆ ಗೇಟ್ ಹತ್ರ ಇರು, ನಾನು ಬಂದೆ ಒಂದು 5-10 ನಿಮಿಷ. ಓಕೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾವು ಚದಮ್ ಅಂದ್ಕೊಂಡು ನಾವು ಆಲ್ರೆಡಿ ಮುಂದೆ ಬಂದುಬಿಟ್ಟಿದ್ವಿ. ಅವ್ರನ್ನ ಕೇಳಿದಾಗ ಗೊತ್ತಾಯಿತು ಇದು ಚದಮ್ ಆಲ್ರೆಡಿ ಹಿಂದೆ ಹೋಗಿದೆ ಅಂತ. ಬನ್ನಿ ಮತ್ತೆ ವಾಪಸ್ ಹೋಗೋಣ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಬಾನ ಪುಷ್ಪ. ಗಾಯ್ಸ್ ಬಂದರು ಮತ್ತು ಅವರು ಕೂಡ ಲೊಕೇಶನ್ ಗೊತ್ತಿಲ್ಲ ಅಂತೆ. ಇಬ್ಬರು ಕೂಡ ಜೊತೆಗೂಡಿ ಹೋದ್ವಿ. ಬನ್ನಿ ಲೊಕೇಶನ್ ಹತ್ರ ಬಂದ್ವಿ. ಲೊಕೇಶನ್ ಹತ್ರ ಬಂದು ನೋಡಿದ್ರೆ ಇನ್ನೂ ಸ್ಟೇಜ್ ರೆಡಿ ಆಗ್ತಾ ಇತ್ತು. ಸ್ವಲ್ಪ ಅವಳೇ ನನ್ನ ಪ್ರೀತಿ. ಆಲ್ರೆಡಿ ಟೈಮ್ ಬಂದುಬಿಟ್ಟು ಮಧ್ಯರಾತ್ರಿ 11:30 ಆಗಿತ್ತು. ಮತ್ತು ನಾವು ಮತ್ತೆ ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗ್ಬಿಡುತ್ತೆ ಅಂತೇಳಿ ನಾವು ಮತ್ತೆ ಹೊರಡ್ವಿ. ಹೊರಡೋ ಮಧ್ಯ ಮಾರ್ಗದಲ್ಲಿ ನಮಗೆ ರಾಜರದಲ್ಲಿ ಪೊಲೀಸು ಎಲ್ಲಿಗೆ ಹೋಗಿದ್ರಿ, ಏನು ಯಾವ ಊರು ಅಂತ ಕೇಳಿದ್ರು. ಅವ್ರಿಗೆ ಆಧಾರ್ ಕಾರ್ಡ್ ಕೂಡ ತೋರಿಸಿ, ಸರ್ ನಮ್ದು ಇಲ್ಲೇ ಮೊಳಕಾಲ್ಮೂರು ಅಂತೇಳಿ ಹಂಗೆ ಮುಂದಕ್ಕೆ ಬಂದ್ವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.